ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದರ ಹಿಂದೆ ಸಚಿವ ಜಮೀರ್ ಅಹಮದ್ ಅವರ ಕೈವಾಡ ಇದೆ ಅಂತಕ್ಕಂಥ ಮಾತು ಮತ್ತು ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಇವತ್ತು ಖುದ್ದು ಜಮೀರ್ ಅಹಮದ್ ಉತ್ತರ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಶಿಫ್ಟ್ ಮಾಡೋದರ ಹಿಂದೆ ಜಮೀರ್ ಅವರ ಕೈವಾಡ ಇದೆ ಅಂತಕ್ಕಂಥ ಆರೋಪ ಕೇಳಿಬಂದಿತ್ತು. ಬಳ್ಳಾರಿ ಉಸ್ತುವಾರಿ ಸಚಿವರು ಕೂಡ ಹೌದು ಅವರು, ಹಾಗಾಗಿ ಅವರು ಬಳ್ಳಾರಿಗೆ ಶಿಫ್ಟ್ ಮಾಡಿಸ್ಕೊಂಡಿದ್ದಾರೆ ಅಂತ. ಆದರೆ ಇವತ್ತು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಬಳ್ಳಾರಿಯ ಉಸ್ತುವಾರಿ ಸಚಿವ ಇರಬಹುದು, ಆದರೆ DG ಅಲ್ಲ. ಜೈಲಿಗೆ ಶಿಫ್ಟ್ ಬಗ್ಗೆ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿರೋದು, ನಾನಲ್ಲ. ತಮ್ಮ ವಿರುದ್ಧ ಬಂದಂತಹ ಆರೋಪವನ್ನು ಈ ಮುಖಾಂತರ ಅಲ್ಲಗಳೆದಿದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಂದಿಖಾನೆ ಇಲಾಖೆಯವರು, ಪೊಲೀಸರು, ಮತ್ತು ಅದಕ್ಕೆ ಎಸ್ ಅಂತ ಹೇಳಿರ್ತಕ್ಕಂಥದ್ದು ಕೋರ್ಟು. ನನಗೂ ಇದಕ್ಕೂ ಏನು ಸಂಬಂಧ? ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವ ಅಷ್ಟೇ, ನಾನೇನು DG ಅಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಇವತ್ತು ಮಾತನಾಡ್ತಾ ಜಮೀರ್ ಅಹಮದ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG. ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಸೊ ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾನು ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG. ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಸೊ ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ನಾನು ಉಸ್ತುವಾರಿ ಮಂತ್ರಿ. ಓಕೆ, ಇದು ಜಮೀರ್ ಅಹಮದ್ ಅವರ ಸ್ಪಷ್ಟನೆ. ನಾನಿರ್ಬೋದು, ಬಟ್ ನಾನೇನು ಪೊಲೀಸ್ ಇಲಾಖೆ ಅಲ್ಲ. ಪೊಲೀಸ್ ಇಲಾಖೆಯವ್ರು ತಗೊಂಡಿರ್ತಕ್ಕಂಥದ್ದು. ಬಟ್ ಆರೋಪ ಏನಂದರೆ, ನೀವು ರಾಜ್ಯದ ಮಂತ್ರಿಯಾಗಿ ಪ್ರಭಾವ ಬೀರಿದ್ದೀರಾ ಇಲಾಖೆಯಲ್ಲಿ, ಹಾಗಾಗಿ ಅವರನ್ನು ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಕಾರಾಗೃಹದ ಅಧಿಕಾರಿಗಳು ಮತ್ತು ಪೊಲೀಸರು ತೀರ್ಮಾನ ತಗೊಂಡಿದ್ದಾರೆ ಅಂತ. ಬಟ್ ಅವ್ರು ಹೇಳ್ತಾ ಇರೋದು ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಬಟ್ ಜಮೀರ್ ಮತ್ತು ದರ್ಶನ್ ಅವರ ನಡುವೆ ತುಂಬ ಆತ್ಮೀಯತೆ ಇತ್ತು, ಹಾಗಾಗಿ ಈ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಕುಮಾರ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಅಂದರೆ ನೇರವಾಗಿ ಜಮೀರ್ ಅವರೇ ಇದಕ್ಕೆಲ್ಲ ಕಾರಣ ಅಂತಲ್ಲ. ಜಮೀರ್ ಅವರು ರಾಜ್ಯದ ಪ್ರಭಾವಿ ಮಂತ್ರಿಗಳು, ಅವರು ಪ್ರಭಾವ ಬೀರಿ ಬಳ್ಳಾರಿಗೆ ಶಿಫ್ಟ್ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಆರೋಪ. ಆ ನಿಟ್ಟಿನಲ್ಲಿ ಅವರ ಸ್ಪಷ್ಟನೆ ಏನು? ಅರವಿಂದ್, ಸಹಜವಾಗಿ ಯಾವಾಗ ದರ್ಶನ್ ಕೊಲೆ ಪ್ರಕರಣ ಬಂತೋ ಆವಾಗಿನಿಂದಲೂ ಜಮೀರ್ ಅಹಮದ್ ಅವರ ಒಂದು ಹೆಸರು ಪ್ರಭಾವಿ ಹೆಸರಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ದರ್ಶನ್ ಜೊತೆಗೆ ಜಮೀರ್ ಅವರು ಹೊಂದಿದ್ದ ಈ ಒಂದು ಒಡನಾಟ ಈ ರೀತಿಯ ಅನುಮಾನಕ್ಕೆ ಕಾರಣವಾಯಿತು. ಸೊ ಇದಾದ ಬಳಿಕ ಯಾವಾಗ ಈ ಒಂದು ಫೋಟೋ ವೈರಲ್ ಆಯಿತು, ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೋ ಆವಾಗ ಹಲವಾರು ರೀತಿಯ ಆರೋಪಗಳು ಕೇಳಿಬಂದು ಅದಕ್ಕೆ ಮೂಲ ಕಾರಣ ಜಮೀರ್ ಅಹಮದ್ ಅವರು ಅನ್ನೋದು. ಯಾಕಂದರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಕೂಡ ಅವರಾಗಿದ್ದಾರೆ. ಸೊ ಹೀಗಾಗಿ ಈ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಇತ್ತು. ಈ ಒಂದು ವಿಚಾರವಾಗಿ ಇವತ್ತು ಪ್ರಶ್ನೆ ಮಾಡಿದಾಗ ಜಮೀರ್ ಅವರು ಆ ಆರೋಪವನ್ನು ತಳ್ಳಿ ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು DG ಅಲ್ಲ, ಉಸ್ತುವಾರಿ ಸಚಿವ ಇರ್ಬೋದು, ಆದರೆ ನಾನು DG ಅಲ್ಲ. ಈ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಂಡಿದ್ದು ಕೋರ್ಟು. ಮತ್ತು ಅದರ ಇದಕ್ಕೆ ಕಾರಣ ಏನಂದರೆ, ಮಾಧ್ಯಮಗಳಲ್ಲಿ ಫೋಟೋ ಯಾವಾಗ ಬಂತೋ ಆವಾಗ ಈ ತೀರ್ಮಾನ ಬಂತು ಅನ್ನೋ ಮುಖಾಂತರ ತಮ್ಮ ಮೇಲಿನ ಆರೋಪವನ್ನು ತಳ್ಳಿ ಹಾಕುವಂಥ ಪ್ರಯತ್ನ ಮಾಡಿರುವಂಥದ್ದು. ಇದರ ಜೊತೆಗೆ ಮತ್ತೊಂದು ಅನುಮಾನ ಏನಂದರೆ, ನೀವು ಹೇಳಿದಂತೆ ಅವರೇ ಮಾಡಿಸಿದ್ದಾರೆ ಖುದ್ದು ಅನ್ನೋದಲ್ಲ, ಆದರೆ ಪ್ರಭಾವ ಬೀರಿರ್ಬಹುದಲ್ಲ ಅನ್ನೋ ಅನುಮಾನ ಮೂಡಿರುವಂಥದ್ದು. ಯಾಕಂದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಅವರಿಗೆ ಒಂದಿಷ್ಟು ಅಧಿಕಾರಗಳಿರ್ತವೆ. DG ಅವ್ರ ಜೊತೆ ಮಾತಾಡ್ಬೋದು, SP ಅವ್ರ ಜೊತೆ ಮಾತಾಡ್ಬೋದು. ಸೊ ಹೀಗಾಗಿ ಇದು ಒಂದು ಕೂಡ ಎಲ್ಲೋ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಈ ಪ್ರಶ್ನೆ ಕೇಳಿದ ತಕ್ಷಣವೂ ಕೂಡ ಜಮೀರ್ ಅವರು ಒಂದು ಇರ್ಸುಮುರ್ಸಿನ ಉತ್ತರವನ್ನು ಕೂಡ ಕೊಡಲು ಮುಂದಾದರು. ಸೊ ಎಲ್ಲ ಅನುಮಾನಗಳನ್ನು ನೋಡಿದರೆ ಪ್ರಭಾವ ಬೀರಿದ್ದಾರಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಿಲ್ಲ. ಅದನ್ನು ತಳ್ಳಿ ಹಾಕುವಂತಹ ಒಂದು ಕೆಲಸಕ್ಕೆ ಜಮೀರ್ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್. ರೈಟ್ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಥವಾ ಒಂದು ವೇಳೆ ಪ್ರಭಾವ ಬೀರಿದ್ರು ಅಂತಲೇ ಅನ್ಕೊಳ್ಳೋಣ, ಅದನ್ನು ಬಂದು ಮಾಧ್ಯಮದ ಮುಂದೆ ಹೌದು ನಾನೇ ಹೇಳಿ ಬಳ್ಳಾರಿ ಜೈಲಿಗೆ ಹಾಕಿಸ್ತೆ ಅಂತ ಹೇಳೋಕ್ಕಾಗುತ್ತಾ?
ಹೀಗೆ ಸ್ಪಷ್ಟನೆ ಕೊಡಬೇಕಲ್ವಾ? ಇನ್ನೇನು ಯಾರು ಕೂಡ ಅದನ್ನು ಆ ಆರೋಪಗಳು ಬಂದಾಗ ಅದನ್ನು ಹೊತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರ ಪ್ರಭಾವ ಬೀರಿದ್ರು ಇಲ್ಲ ಅಂತಲೇ ಹೇಳೋದು. ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ ಇದು.